ನಮಸ್ಕಾರ ಸ್ನೇಹಿತರೆ, ಮತ್ತೆ ಇನ್ನೊಂದು ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ಆಲ್ಮೋಸ್ಟ್ ಕಮ್ಮಿ ಫೋನ್ ಅನ್ಕೊಂಡು ಹೇಳ್ತಿದ್ದು ಕಣ್ಣೆದ್ರಿತ್ತು, ಎಂತ ಮಾಡ್ಕೊಂಡು ಗೊತ್ತಾತಿಲ್ಲ. ಇಷ್ಟು ದಿನ ಮುಖ ತೋರಿಸಿ ವಿಡಿಯೋ ಮಾಡಿ ಅಂತೇಳಿ ಹೇಳ್ತಿದ್ರು. ಇವತ್ತು ಮುಖ ತೋರಿಸಿ ವಿಡಿಯೋ ಮಾಡಿದೆ. ಮತ್ತು 300 ಸಬ್ಸ್ಕ್ರೈಬರ್ ಮುಖ ತೋರಿಸಿ ವಿಡಿಯೋ ಮಾಡ್ತೆ ಅಂತ ಹೇಳಿದೆ. ಅದು ಇವತ್ತು ಮಾಡಿ ತೋರಿಸ್ತಿದ್ದೆ ಅಂತಲ್ಲ, ತೋರಿಸ್ತಿದ್ದೆ. ಇವತ್ತು ಹೊಸ ಅಪ್ಡೇಟ್ ಫಾರ್ ಮೈ ಬೇಬಿ ತೋರಿಸ್ತೆ ಕಣೆ. ಫೈನಲಿ ಫಿಯೋರೋ 150 ಡಿಸ್ಕ್ ಸಿಕ್ಕಿತು. 2 ಫೋರ್ಕ್, 1 ಫೋರ್ಕ್ ನಿಲ್ಸಿದೆ. ನನ್ನ ಮಗ ಕ್ಯಾಲಿಬರ್ ಉಜ್ಜದ ಐಕಂಡು ಎಂತಕ್ಕೆ ಫೋರ್ಕ್ ತಗೊಬರ್ಸ್ಕೆ ಬಿಡಿ. ಎಂತಕ್ಕಂದ್ರೆ ನಾನು ಅರ್ಜೆಂಟ್ ಎಲ್ಲ ಹಾಕ್ಸ್ತಿದ್ದು ಒಂದಕ್ಕೆ, ನಂದು ಆಯಿಲ್ ಲೀಕ್ ಇತ್ತು. ಫೋರ್ಕಲ್ಲಿ ಫುಲ್ಲು ಆಯಿಲ್ ಲೀಕ್ ಇತ್ತು ಕಾಣಿ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು. ಬ್ರೇಕ್ ಕಟ್ ಆಯ್ತು, ಇಮೋಷನಲ್ ಡ್ಯಾಮೇಜ್. ಗಾಡಿ ಬಿದ್ದು ಸ್ವಲ್ಪ ಬ್ರೇಕ್ ಕಟ್ ಆಯ್ತು. ಈ ಡಿಸ್ಕನ್ನು ತಗೊಬಂದದ್ದು ಮಾರ್ರೆ, ತಗೊಬಂದು ಕಾತಿಕೊಂಡ್ರೆ ಇದೆ. ಇದಕ್ಕೊಂದಂತರ ಮಾಡ್ಕ ಈ ಚೀಲದಲ್ಲಿ ಡಿಸ್ಕ್ ಐಟಮ್ ಫುಲ್ ಇತ್ತು, ಉಳಿದೆಲ್ಲ. ಮತ್ತು ಪುನಃ ಗಾಡಿ ರೀಸ್ಟೋರ್ ಮಾಡ್ತೆ. ಇದೇ ನಮ್ಮ ಮನೆ ನಾಟ್ ಬೇಡ ಬಿಡಿ, ತಗೊಂಡೆ ಈಗ ಡಿಸ್ಕ್ ಫೈನಲಿ ಫಿಟ್ ಫಾರ್ ದಿಸ್ ಬೈಕ್. ಡಿಸ್ಕ್ ಎಲ್ಲಿಂದ ತಂದದ್ದು ಅಂತ ಹೇಳಿದ್ರೆ ಅದೊಂದು ಕ್ಲಿಪ್ ಹಾಕಿರ್ತೆ ಕಾಣಿ ಇಲ್ಲ ಫಿಕ್ಸ್ ಮಾಡಿದೆ. ಬಳ್ಳಿ ಅಂತ ಕಟ್ಲ ಗಾಡಿ ಕಾರ್ ಯಾವ್ದಾದ್ರು ಸ್ಕ್ರ್ಯಾಪ್ ಆದಿದ್ರೆ ಇಲ್ಲಿಗೆ ಬಂದು ನನ್ನ ಹೆಸರು ಹೇಳಿ. ಯಾವ ನಾಯಿಗೆ ಬೇಕು ನಿನ್ನ ಋಣ. ಅವರು ಸ್ಕ್ರ್ಯಾಪ್ ಆದಿದ್ರೆ ಒಳ್ಳೆ ದುಡ್ಡು, ಕಮ್ಮಿ ದುಡ್ಡಾಗೆ ಇಲ್ಲ ಒಳ್ಳೆ ದುಡ್ಡಾಗೆ ಅಂತ ಮಾಡಿಸಿ ಕೊಡ್ತಾರೆ. ಗಾಡಿ ಐಟಮ್ ಬೇಕಿದ್ರು ಬನ್ನಿ ಅಲ್ಲಿ ಕಾಣಿ. ನಿಮ್ಮ ಅಭಿಮಾನಿ 800 ಇತ್ತಲ್ಲೇ ಗಾಡಿ. ಇದು ಯಾವ್ದಾದ್ರು ಪಾರ್ಟ್ಸ್ ಬೇಕಿದ್ರೆ ಬನ್ನಿ, ಒಳ್ಳೆತ್ತು. ಆಮೇಲೆ ಹೆಚ್ಚಳಕ್ಕೆ ಅದಿದ್ರೆ 2 ಸ್ಟ್ರೋಕ್ 4 ಸ್ಟ್ರೋಕಿಂದ ಸ್ವಲ್ಪ ಜಾಸ್ತಿ ಇತ್ತಿಲ್ಲೇ. ಬಂದು ಬೇಕಿದ್ರೆ ಬಂದು ಕಣ್ಕೊಂಡು ನಾಡ್ದೊಳಗೆ ಫಿಟ್ ಮಾಡಿ ತೋರಿಸ್ದೆ. ಫಸ್ಟ್ ಟೈಮ್ ಫೇಸ್ ತೋರಿಸಿ ವೀಡಿಯೋ ಮಾಡ್ತಿದ್ದೆ ನಾನು, ಚಂದಲ್ಲ ಅದಕ್ಕೆ ಫೇಸ್ ತೋರಿಸಿ ಎಲ್ಲ ವೀಡಿಯೋ ಮಾಡಲಿಲ್ಲ. ಇವತ್ತವರೆಗೂ ತೋರಿಸಿ ವೀಡಿಯೋ ಮಾಡ್ತಿದ್ದೆ. ಈಗ ಫುಲ್ ಕ್ಲೀನ್ ಮಾಡಿ ಇಟ್ಟಿಗೆ, ಆಮೇಲೆ ಒಂದು ಟಯರ್, ಆಮೇಲೆ ರಿಮ್, ಕಡ್ಡಿ ಫಿಟ್ ಮಾಡಿ ತಗೊಬಂದು ಇವತ್ತು ಇಟ್ಕಣ್ಕ ನಾಳೆಗೆ ಡೈರೆಕ್ಟ್ ಫಿಟ್ ಮಾಡಿ ಬಿಡ್ತೆ ಅಂತ ಬೇಗ ಆಯ್ಲಿ. ಆಮೇಲೆ ಮತ್ತೆ ಅಂತ ಹೇಳೋದು ಹೇಳಿದ್ರೆ ಸ್ವಲ್ಪ ಹಿಂಗೆ ನೋಡು, ಅದ್ಯಾಕೆ ಹಿಂಗೆ ನೋಡ್ತೀಯ. ಪೇ ಸ್ವಲ್ಪ ಡೌನ್ ಇತ್ತು, ವೀಡಿಯೋ ಮಾಡೋಕ್ಕಾಗಲ್ಲ, ಸ್ವಲ್ಪ ಪರ್ಸ್ನಲ್ ಪ್ರಾಬ್ಲಮ್ ಇತ್ತು. ಅದಕ್ಕೋಸ್ಕರ ಎಂತಕ್ಕಂದೇಳಿ ಹೇಳಿದ್ರೆ ಲಾಸ್ಟ್ ವೀಡಿಯೋದಾಗ ಕಂಡಿರಿ ಅಡ್ಡ ಹಾಕಿದಲ್ಲ. ಇನ್ನು ಮುಂದೆ ಹಿಂಗೆ ಆತಿಲ್ಲ. ಗಾಡಿ ನಾರ್ಮಲ್ಲೇ ಮಾಡ್ತೆ ಫುಲ್ಲು. ಯಾರು ಮಾಡಿ ಪುಕ್ ಅಂದ್ಕೊಂಡಿದ್ದೆ. ಅವ್ರು 3-4 ಗಾಡಿ ರೆಡಿ ಐತೆ, ಯಾರು ಹೊಡಿಲ್ಲ. ನಾರ್ಮಲ್ ಮಾಡ್ತೆ, ಮತ್ತು ಪುನಃ ನಾರ್ಮಲ್ ಮಾಡ್ತೆ, ಗಾಡಿ ವಾಪಸ್ ರೀಸ್ಟೋರ್ ಮಾಡ್ತೆ. ಇದೇ ಥರ ನಿಮ್ಗೆ ಸಪೋರ್ಟ್ ಇದ್ದಿದ್ರೆ ಮೊದಲೊಂದು ಗ್ರಾಫಿಕ್ ರೆಡಿ ಮಾಡಿ ತಗೊಬಂದು ತೋರಿಸ್ತೆ. ತಲೆ ಗುಳ ಬಿಟ್ಬಿಟ್ಟಿದ್ದೀರಲ್ಲ, ತಲೆ ಕೆಡ್ಸ್ಕೊತಾರೆ. ಇನ್ನೊಂದು ಅಂತ ಹೇಳಿದ್ರೆ ಫ್ರಂಟು ಮತ್ತು ಬ್ಯಾಕು 2 HID ಹಾಕ್ತೇನೆ ಅಂತೇಳಿ ಹೇಳಿದೆ. ಫ್ರಂಟ್ ಹಾಕೋಕೆ ಆತ್ಲು ಸದ್ಯಕ್ಕೆ. ಬ್ಯಾಕ್ ಆಲ್ಮೋಸ್ಟ್ ಡಿಸ್ಕ್ ಹಾಕೋದು ಬೆನ್ನಿಗೆ ಹಾಕ್ತೆ ನಾನು. ಮತ್ತೆ ಅಂತ ಹೇಳೋಕ್ಕಿಲ್ಲ, ಸಿಕ್ಕಾಪಟ್ಟೆ ಶಕಿ ಮಾರ್ರೆ. ನಿಮ್ಮ ಬದಿಗೂ ಶಕಿ ಇದ್ರೆ ಒಂದು ಕಮೆಂಟ್ ಮಾಡಿ. ಆಮೇಲೆ ತುಂಬ ದಿನ ಆಯ್ತು ವೀಡಿಯೋ ಮಾಡಿದೆ, ಮೊಬೈಲ್ ಹಿಡ್ಕೊಂಬೋ ಆತಿಲ್ಲ. ಇನ್ನೊಂದು ಅಂತ ಹೇಳಿದ್ರೆ ಸ್ವಲ್ಪ ಸಿಕ್ಕಾಪಟ್ಟೆ ಡೌನ್ ಆಯಿತು. ಇನ್ನೊಂದು ಹೇಳಿದ್ರೆ ಇನ್ಸ್ಟಾಗ್ರಾಮ್ 11K ಫಾಲೋವರ್ಸ್ ಮಾಡ್ಕೊಂಡಿದ್ದೆ. ಅದಂತ ಹೇಳಿದ್ರೆ ನಾನು ಇನ್ಸ್ಟಾ ಓಪನ್ ಮಾಡಿ ತುಂಬ ಟೈಮ್ ಆಯಿತಾ. ನಂದು ಅಕೌಂಟಾಗೆ ಕಾಣ್ಕಂಕ ಒಂದು ಆಸೆ ಇದ್ದಿತ್ತು, ಅದಕ್ಕೋಸ್ಕರ ಫೇಕ್ ಮಾಡ್ಕೊಳ್ಳೋದು ಒಪ್ಕಂತೆ. ನಾನು ಬೇರೆ ಕಣಗೆ ಇದೆಲ್ಲ ಮಾಡೋದಿಲ್ಲ, ಒಪ್ಕಂತೆ ಫೇಕೇ ಮಾಡೋದು. ಸುಮಾರು ತುಂಬ ಟೈಮಿಂದ 1K ಕಾಣ್ಕೊ ತುಂಬ ಟ್ರೈ ಮಾಡ್ತಿದ್ದಾರೆ. ಅಂತ ಮಾಡ್ರು ನಮ್ಮಂಥರಿಗೆ ಆತಲ್ಲ. ಈಗ ಬೇರೆ ಥರ ಮಾಡೋರಿಗೆ ಎಲ್ಲರಿಗೂ ಅದು ಬೇರೆ ಥರ ಅಂದರೆ ಹೇಳಿದ್ರೆ ಥಿಂಕ್ ಮಾಡಿ. ಆಮೇಲೆ ಮತ್ತೆ ಅಂತ ಹೇಳೋದಂದ್ರೆ ಹೇಳಿದ್ರೆ ಸಿಕ್ಕಾಪಟ್ಟೆ ಶಕಿ ಬೇಗರು ಬರ್ತ. ಮತ್ತು ನಾನು ಸ್ವಲ್ಪ ಚಂದಲ್ಲ, ಮತ್ತು ಕಪ್ಪರ್ ಕಡೆಗೆ ಕೂಕಂಡು
ಬೇಕರೆಲ್ಲ ಬಂದು ಕಪ್ಪು ತೋರುತ್ತಲ್ಲ ಕಡೆಗೆ ಸುಮಾರು ಹೆಣ್ಗಳೆಲ್ಲ ಕಾಣ್ತಿರುತ್ತೇನೋ. ಗಾಡಿ ವಾಪಸ್ ರಿಸ್ಟೋರ್ ಮಾಡಿ ನಿಮ್ಮ ಎದುರು ತಕ ಬಂದು ನಿಲ್ಲಿಸ್ದೆ. 1ನೇ ತಾರೀಕು ಇರ್ಬೇಕು ಬಹುಶಃ. MIT ಕಾಲೇಜಿಗೆ ಒಂದು ಪ್ರೋಗ್ರಾಮ್ ಇತ್ತು, ಅಲ್ಲಿ ತಗೊಂಡೋಗೋಸ್ಕರ ರೆಡಿ ಮಾಡ್ತಿದ್ದೆ. ಆದಷ್ಟು ಬೇಗ ರೆಡಿ ಮಾಡಿ ತಗೊಬಂದು ತೋರಿಸ್ದೆ. ಕಮ್ಮಿಂಗ್ ಸೂನ್. ಟಾಟಾ ಬಾಯ್. ಪ್ಲೀಸ್ ಸಬ್ಸ್ಕ್ರೈಬ್ ಬಂದು ಮಾಡಿ, ಆದಷ್ಟು ಸಪೋರ್ಟ್ ತೋರಿಸಿ. ನನ್ನಂತವನು ಖುಷಿಯಾಗಿ ಬದುಕೋಕ್ಕೂ ಎದರದೆ ಸಾಯೋಕ್ಕೂ ಎದರದೆ ಹೆಂಗಿರ್ತಾನೆ ಗೊತ್ತಾ? ಅಷ್ಟೇ. ಇನ್ಸ್ಟಾಗ್ರಾಮಾಗೂ ಇದನ್ನು ಕಂಡು ಫಾಲೋ ಮಾಡಿ. ಇದಕ್ಕೆ ಹೆಲ್ಪ್ ಮಾಡಿ ವಿಷಯ ಅನ್ಕೊಂಡಿದ್ರು. ಬೆಳಗ್ಗೆ ಅವ್ರಿಗೆ ಕಾಲ್ ಮಾಡಿ ಕೇಳಿದೆ, ಬ್ರೋ ಎಂತ ಮಾಡೋದು ಅನ್ಕೊಂಡು. ಬ್ರೋ ಬನ್ನಿ ಎಲ್ಲರೂ ಆಗಿಲ್ಲ ಅಂದ್ರೆ ಹೇಳ್ರೆ ನಂಗೆ ಕಳಿಸಿ ಕೊಡಿ, ನಾವು ಲೇತೆಲ್ಲ ಮಾಡಿ ಕಳಿಸಿ ಕೊಡ್ತೀನಿ ಹೇಳ್ರೆ ಅವರಿಗೆ ಹ್ಯಾಟ್ಸ್ ಆಫ್. ಆಮೇಲೆ ಮನು ಅನ್ಕೊಂಡು ಒಬ್ಬ ಇದ್ದ, ಅವನಿಗೂ ಹಾಗೆ ಅವನು ಹೇಳ್ದೆ ತಗೊಬಂದು ಲಾಸ್ಟಿಗೂ ಸಿಕ್ತು. ಎಷ್ಟು ಅಮೌಂಟಿಗೆ ಸಿಕ್ತು ಅಂತ ಹೇಳೋದಿಲ್ಲ ಅಂತಂದ್ರೆ ಹೇಳ್ರೆ ನನ್ನ ಹತ್ರ ಎಲ್ಲಿ ಏನು ಎತ್ತ ನಿಮ್ಗೆ ಗುರುತಿದ್ದು ಅಂದೇಳಿ ಹೇಳಿ ತಂದು ಕೊಡಿ ಹಾಗೆ ಹಿಂಗೆಲ್ಲ ಅಂದೇಳಿ ಹೇಳಿ ಹೇಳ್ತೀವಿ. ಅದಕ್ಕೋಸ್ಕರ ಅಂತ ಹೇಳೋದಿಲ್ಲ. ಈಗಲೇ ಸುಮಾರೆಲ್ಲ ಜೀವ ತಿಂತದೆ ಕೆಲವರು. ಪೇಂಟ್ ನಂಗೊಂದು ಪೇಂಟ್ ಮಾಡ್ಕೊಂಡು ನಿಜವಾಗ್ಲೂ ಆತಿಲ್ಲ ಬ್ರೋ. ಹೌದಂದ್ರೆ ಹೌದನ್ನ ಇಲ್ಲ ನಾವು ಅನ್ಕೊಂಡಂಗೆಲ್ಲ ಆತಿಲ್ಲ ಅಂತ ಹೇಳೋಕ್ಕಿಲ್ಲ. ಗಾಡಿ ವಾಪಸ್ ರಿಸ್ಟೋರ್ ಮಾಡಿ ತಗೊಬತ್ತೆ ಕಾಣಿ. ಟಾಟಾ ಬಾಯ್.